ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಿಮ್ಮ ಪಿ ಕೆ ಸೀರಿಯಲ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯನಿಂದ ದೂರ ಆಗಿ ಈಗಾಗಲೇ ಹೊಸ ಒಂದು ಸಂಬಂಧವನ್ನು ಕಟ್ಟಿಕೊಂಡಿರುವಂತಹ ತಾಂಡವ್ ಮತ್ತು ಶ್ರೇಷ್ಠ ಮತ್ತೆ ಭಾಗ್ಯನಿಗೆ ತೊಂದರೆ ಕೊಡಲು ಎಲ್ಲ ರೀತಿಯ ಸಿದ್ಧತೆಗಳನ್ನು ನಡೆಸಿದ್ದಾರೆ ಅಂತಲೇ ಹೇಳ್ಬೋದು. ಏಕೆಂದರೆ ಈಗಾಗಲೇ ಮದುವೆಯ ಸಂದರ್ಭಕ್ಕೆ ಅಲ್ಲಿಗೆ ಹೋಗಿರುವಂತಹ ಭಾಗ್ಯ ಅವನಿಗೆ ಆ ತಾಳಿಯ ಮಹತ್ವವನ್ನು ಹೇಳಿ ತಾಳಿಯನ್ನು ಉಡುಗೊರೆಯಾಗಿ ಕೊಟ್ಟು ಬಂದಿದ್ದು ಎಲ್ಲರಿಗೂ ಗೊತ್ತೇ ಇದೆ. ಅದೇ ವಿಚಾರದಲ್ಲಿ ಈಗಾಗಲೇ ಮನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆಯ ಯಾವುದೇ ರೀತಿಯ ಲೋನ್ಗಳನ್ನು ಪಡೆದುಕೊಂಡಿರುವಂತಹ ತಾಂಡವ್ ಅಲ್ಲಿಯ ಲೋನನ್ನು 5 ತಿಂಗಳಿಂದ ಯಾವುದೇ ರೀತಿಯ EMIಗಳನ್ನು ಪೇ ಮಾಡದೆ ಅವರಿಂದ ಈಗಾಗಲೇ ಮನೆಯ ಹರಾಜಿಗೆ ಬಂದಿರುವ ಸನ್ನಿವೇಶ ಸೃಷ್ಟಿ ಮಾಡಿದ್ದಾನೆ ತಾಂಡವ್. ಇದೇ ವಿಚಾರಕ್ಕೆ ಈಗಾಗಲೇ ಲೋನ್ ಕೊಟ್ಟಿರುವ ಬ್ಯಾಂಕ್ನವರು ಮನೆಗೆ ಬಂದು ಮನೆಯವರಿಗೆಲ್ಲರಿಗೂ ಕೂಡ ಶಾಕ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ತಾಂಡವ್ ಇದೇ ಕ್ಷಣವನ್ನು ಕಾಯುತ್ತಾ ಇದ್ದು ಈಗಾಗಲೇ ಮನೆಯವರೆಲ್ಲರೂ ಕೂಡ ತಾಂಡವ್ಗೆ ಫೋನ್ ಮಾಡಿದ ತಕ್ಷಣ ತಾಂಡವ್ ಮನೆಯವರಿಗೆಲ್ಲರಿಗೂ ಕೂಡ ಬಾಯಿಗೆ ಬಂದಂಗೆ ಮಾತನಾಡಿ, ಈಗ ಆ ಮನೆ ನನ್ನದಲ್ಲ, ಈ ಮನೆ ಯಾವತ್ತಿದ್ರೂ ಕೂಡ ಭಾಗ್ಯನದ್ದೇ, ಈ ಮನೆಯ ಉಳಿಸಿಕೊಳ್ಳುವ ಜವಾಬ್ದಾರಿ ಭಾಗ್ಯನದ್ದು, ನಾನ್ಯಾಕೆ EMI ಕಟ್ಟಲಿ, ನೀವೇ ಕಟ್ಟಿ ಎಂಬ ರೀತಿಯ ವರ್ತನೆಯಿಂದಾಗಿ ಮನೆಯವರೆಲ್ಲರೂ ಕೂಡ ಬೇಸತ್ತಿದ್ದಾರೆ ಅಂತಲೇ ಹೇಳ್ಬೋದು. ಇದೇ ವಿಚಾರವಾಗಿ ಈಗಾಗಲೇ ಬ್ಯಾಂಕ್ನ ಸಿಬ್ಬಂದಿ ಮೊದಲು ನೀವು ಮನೆಯನ್ನು ಬಿಟ್ಟು ಖಾಲಿ ಮಾಡಿ ಎಂಬ ಆದೇಶವನ್ನು ಹೊರಡಿಸುತ್ತಿದ್ದಾರೆ. ಆದರೆ ಇದಕ್ಕೆ ರಿಕ್ವೆಸ್ಟ್ ಮಾಡಿರುವಂತಹ ಭಾಗ್ಯ ಈಗಾಗಲೇ ಮನೆಯ ಜವಾಬ್ದಾರಿ ಎಲ್ಲವೂ ಕೂಡ ನಮ್ಮದೇ ಆಗಿದ್ದು ಈ ರೀತಿಯ EMI ಕಟ್ಟಿರುವ ವಿಚಾರ ನಮಗೆ ತಿಳಿದಿಲ್ಲ ಸರ್, ನಮಗೆ ಸಮಯಾವಕಾಶ ಬೇಕು ಅಂತ ಕೇಳಿಕೊಂಡಿದ್ದಾರೆ. ಇದಕ್ಕೆ ಅವರು ಕೂಡ ಏನ್ರಿ ಈ ಥರ ಎಲ್ಲ ನಿಮ್ಮ ಗಂಡ ಮಾತನಾಡ್ತಿದ್ದಾರೆ, ಮತ್ತು ಏನು ಕಿತ್ಕೋಬೇಕು ಕಿತ್ಕೊಳ್ಳಿ ಅಂತಲೂ ಕೂಡ ಹೇಳ್ತಿದ್ದಾರೆ ಅಂತ ಕೋಪದ ನುಡಿಯಲ್ಲಿ ಭಾಗ್ಯನಿಗೆ ಬ್ಯಾಂಕ್ನವರು ಹೇಳುತ್ತಿದ್ದಾರೆ. ಬ್ಯಾಂಕ್ನವರ ಈ ಮಾತನ್ನು ಕೇಳಿ ಮನೆಯವರಿಗೆಲ್ಲರೂ ತುಂಬ ನೋವಾಗಿದ್ದರೂ ಕೂಡ ಈಗಾಗಲೇ ಭಾಗ್ಯನ ರಿಕ್ವೆಸ್ಟ್ ಮೇರೆಗೆ ನಾಳೆಯವರೆಗೆ ಎಲ್ಲವನ್ನ ಕಟ್ಟಬೇಕು ಅಂತ ಬ್ಯಾಂಕ್ನವರು ಆರ್ಡರ್ ಮಾಡಿ ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಮನೆಯವರೆಲ್ಲರೂ ಕೂಡ ಇದರಿಂದ ಶಾಕ್ ಆಗಿದ್ದಾರೆ. ಮತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದುಡ್ಡನ್ನು ಎಲ್ಲಿ ಹೊಂದಿಸೋದು ಅಂತ ನೋಡಿಕೊಂಡಿರುವಂತಹ ಎಲ್ಲರೂ ಕೂಡ ಮನೆಯ ವಿಚಾರಕ್ಕೆ ಮನೆಯ ಅವರ ಅತ್ತೆ ಮಾವ ದುಡಿದು ಸಂಪಾದಿಸಿರುವ ಕಷ್ಟಕಾಲಕ್ಕೆ ಬೇಕಾಗಿರುವ ದುಡ್ಡನ್ನು ಬ್ಯಾಂಕಿನಿಂದ ಡೆಪಾಸಿಟ್ ಮಾಡಲು ಈಗಾಗಲೇ ಎಲ್ಲರೂ ಕೂಡ ತಯಾರಿ ನಡೆಸಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಇದೇ ವಿಚಾರಕ್ಕೆ ಬ್ಯಾಂಕ್ನ ಆ ಸಿಬ್ಬಂದಿಯಿಂದ ಹಣವನ್ನು ತೆಗೆದುಕೊಂಡು ಬರುತ್ತಿರುವಂತಹ ಮಾವರಿಂದ ಎಲ್ಲವೂ ಕೂಡ ಕಳ್ಳತನ ಆಗಿದೆ ಎಂಬ ಈಗ ಸತ್ಯ ಎಲ್ಲರಿಗೂ ಕೂಡ ಮನೆಯವರಿಗೆಲ್ಲರಿಗೂ ಗೊತ್ತಾಗಿದೆ. ಮತ್ತು ಈ ಅವತಾರವನ್ನು ನೋಡಿರುವಂತಹ ಮನೆಯವರು ಅಂದರೆ ಭಾಗ್ಯ ಹಣ ಕಳ್ಳತನವಾಗಿರುವ ವಿಚಾರವನ್ನು ಕೇಳಿ ಎಲ್ಲರೂ ಕೂಡ ಶಾಕ್ ಆಗಿದ್ದಂತೂ ಸತ್ಯ. ಮತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾಗ್ಯ ಈಗಾಗಲೇ ತುಂಬಾ ಡಿಪ್ರೆಷನ್ಗೆ ಹೋಗಿದ್ದಾಳೆ ಅಂತಲೇ ಹೇಳ್ಬೋದು. ಮತ್ತು ಇದನ್ನು ಮನೆಯವರೆಲ್ಲರೂ ಕೂಡ ಅರಿತು ಮನೆಯವರೆಲ್ಲರ ಹತ್ತಿರ ಇರುವಂತಹ ಆ ಒಡವೆಯನ್ನು ಕೊಟ್ಟು EMIಯನ್ನು ಕಟ್ಟಲು ಎಲ್ಲರೂ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಎಲ್ಲರೂ ಕೂಡ ಒಪ್ಪಿಗೆ ನೀಡಿದ್ದರೂ ಕೂಡ ಈಗಾಗಲೇ ಮದುವೆಯಾಗಿ ಮತ್ತು ಮನೆಗೆ ಬಂದಿರುವಂತಹ ತಾಂಡವ್ ಮತ್ತು ಶ್ರೇಷ್ಠ ಅವರು ಹೇಳ್ತಿದ್ದಾರೆ, ಈ ಎಲ್ಲ ರೀತಿಯ ಈ ಆಭರಣಗಳ ಕೂಡ ನನ್ನದೇ ಸೊತ್ತು, ಮತ್ತು ನನ್ನರಿಂದ ನನ್ನ ಹೆಂಡತಿಗೆ ಬರಬೇಕು, ಮತ್ತು ಇದೆಲ್ಲ ಶ್ರೇಷ್ಠನದ್ದು ಅಂತ ಈ ಎಲ್ಲರಿಗೂ ಹೇಳಿ ಮತ್ತೆ ಶಾಕ್ ಕೊಟ್ಟಿದ್ದಾನೆ ತಾಂಡವ್. ಮತ್ತು ಈ ವಿಚಾರದಲ್ಲಿ ಭಾಗ್ಯ ಮುಂದಿನ ನಿರ್ಧಾರಗಳನ್ನು ಯಾವ ರೀತಿ ತಗೊಳ್ತಾಳೆ ಮತ್ತು EMIನ ಯಾವ ರೀತಿ ಪೇ ಮಾಡ್ತಾಳೆ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ತಿಳಿಯೋಣ ಸ್ನೇಹಿತರೆ. ಅಲ್ಲಿಯ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಸ್ನೇಹಿತರೆ.